ನೀನಾದನ ಸೀರಿಯಲ್ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಇಲ್ಲಿ ವೇದ ಟೆನ್ಷನ್ ಆಗಿ ಅಲ್ಲಿ ಅಡ್ಡಾಡ್ತಾ ಇರ್ತಾಳೆ. ಅಲ್ಲಿಗೆ ಈ ರೇವಕಿ ಮತ್ತು ಐಶು ಬರ್ತಾರೆ. ರೇವಕಿ ಕರ್ಮದವಳೆ ನಿಲ್ಲು ಅಂದ್ಕೊಂಡು ಬರ್ತಾಳೆ. ವೇದ ನಿಲ್ತಾಳೆ. ಅಲ್ಲ ಕಣೆ ಕರ್ಮದವಳೆ, ನಮ್ಮ ಮನೇಲಿ ಇದ್ದಾಗ ಒಳ್ಳೆ ಈ ಕೆಲಸದವರು ಇರ್ತಾರಲ್ಲ ಹಂಗೊಂದು ಮೂಲೆ ಬಿದ್ದಿದ್ದೆ. ಇಲ್ಲಿ ನೋಡಿದ್ರೆ ಒಳ್ಳೆ ರಾಣಿ ಥರ ಮೆರಿತಿದ್ಯಾ. ಏನು ಡೆಕೋರೇಷನ್ನು, ಏನು ಫಂಕ್ಷನ್ನು, ನಿನ್ನ ಸಾಧನೆಗೆ ಮೆಚ್ಚಲೇಬೇಕು ಕಣೆ ಅಂತಾಳೆ. ಆಮೇಲೆ ಸುಮ್ಮನಿರ್ತಾಳೆ ಅದಕ್ಕೆಲ್ಲ ನಮ್ಮ ವೇದ. ಆಮೇಲೆ ಐಶು, ನನಗೆ ನಿನ್ನ ಮೇಲೆ ಇನ್ನೂ ಉರಿದೆ ಕಣೆ ವೇದ, ಆದರೂ ನೀನು ಸಾಧನೆನ ಮೆಚ್ಚಲೇಬೇಕು, ಫಂಕ್ಷನ್ ಅಂತೂ ಫಸ್ಟ್ ಕ್ಲಾಸ್ ಕಣೆ ವೇದ ಅಂತಾಳೆ. ಸರಿ ಅಂದ್ಕೊಂಡು ವೇದ ಹೋಗೋದು. ಕರ್ಮದವಳೆ ನಿಲ್ಲು, ನಾವಿಲ್ಲಿ ಮಾತಾಡ್ತಾ ಇದ್ದೀವಿ, ನೀನೆಲ್ಲ ಹೋಗೋಕೆ ಹೋಗ್ತೀಯಾ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಬೇಕು ಅಂದರೆ ಏನು ನಿನ್ನ ಮಾತಿನರ್ಥ, ನಿನ್ಗೊಬ್ಳಿಗೆ ಕೆಲಸ ಇದೆ, ನಮ್ಮಿಬ್ಬರಿಗೂ ಮಾಡೋಕ್ಕಿಲ್ಲಿ ಕೆಲಸ ಇಲ್ಲ ಅಂತೇಳಿ ಅಂದ್ಕೊಂಡಿದ್ಯಾ? ಅಲ್ಲ ಕಣೆ ವೇದ, ಇಲ್ಲಿ ಗೆಸ್ಟಾಗಿ ಬಂದಿದ್ದೀವಿ, ನಮ್ಮನ್ನು ಮಾತಾಡಿಸ್ಬೇಕು, ನಮಗೆ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತಾಳೆ ಐಶು. ಸರಿ ಏನು ಹೇಳಿ ಅಂತಾಳೆ ವೇದ. ಅದಕ್ಕೆ ಓಹೋ ನಮಗೆ ತಿನ್ನೋಕ್ಕೇನೋ ಗತಿ ಇಲ್ಲ, ಇಲ್ಲಿ ನಿಮ್ಮ ಮನೇಲಿ ಬಂದು ತಿನ್ನಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ಯಾ ಅಂತೆಲ್ಲ ಪಾಪ ಹೇಳಿಸ್ತಾರೆ ವೇದ. ಸರಿ ಆಯಿತು ಹೇಳಿ ಏನು ಅಂತ, ನನಗೊಂದು ಡೌಟ್ ಇದೆ, ನೀನು ಅದನ್ನು ಕ್ಲಿಯರ್ ಮಾಡು ಅಂತಾಳೆ ರೇವಕಿ. ಏನು ಹೇಳಿ ಅಂತ ಕೇಳ್ತಾಳೆ ವೇದ. ನಿಮ್ಮ ಮಾವ ನಿನ್ನ ತಲೆ ಕಂಡ್ರೆ ನಿನ್ನ ಮುಖ ಕಂಡ್ರೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಫಂಕ್ಷನ್ ಮಾಡ್ತಿದ್ದೀನಲ್ಲ, ಏನು ಅವ್ನು ಕಾಲಿಡ್ದು ಬೇಡ್ಕಂಡ, ಮಾವ ನನ್ನ ರಿಸೆಪ್ಷನ್ ಮಾಡಿ, ಮಾವ ನನ್ನ ಮದುವೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ ಅಂತ, ನನಗೆ ಆ ಡೌಟ್ ಕ್ಲಿಯರ್ ಮಾಡು ಅಂತ. ಆ ಥರ ಎಲ್ಲ ಏನೂ ಇಲ್ಲ, ಇದನ್ನು ನಮ್ಮ ಮಾವನೇ ಇಷ್ಟಪಟ್ಟು ರೆಡಿ ಮಾಡಿದ್ದಾರೆ, ಅವರೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಕೇಳ್ತಾಳೆ. ಅಲ್ಲೋ ನೀನು ಹೇಳೋದನ್ನೆಲ್ಲ ನಂಬಕ್ಕೆ ನಮ್ಮನೇನು ಮಂಗಗಳು ಅಂತ ತಿಳ್ಕೊಂಡಿದ್ಯಾ, ನಮ್ಮನೇನು ಮೂರ್ಖರು ಅಂದ್ಕೊಂಡಿದ್ಯಾ ಅಂತಾಳೆ ರೇವಕಿ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಇದೇ ಸತ್ಯ, ನನಗೆ ವಾದ ಮಾಡ್ಕೊತ ನಿಂತ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ನಿಲ್ಲೆ ಕರ್ಮದವಳೆ ನಿಲ್ಲೆ. ಹಂಗಾದ್ರೂ ವೇದ ನಿಲ್ಲಲ್ಲ, ಅಲ್ಲಿಂದ ಹೋಗ್ತಾಳೆ. ಇವ್ರ ಹತ್ರ ಏನು ಮಾತು ನಂದು ಅಂತ ನೋಡಿದ ಐಶು, ಈ ಕರ್ಮದವಳಿಗೆ ಎಷ್ಟು ಕೊಬ್ಬು ಅಂತ, ಈ ಶ್ರೀಮಂತಿಕೆ ಅಮ್ಲು ನೆತ್ತಿಗೇರ್ಬಿಟ್ಟಿದೆ ಅವಳಿಗೆ. ಅಮ್ಮ ನೀನೊಂದು ಅಬ್ಸರ್ವ್ ಮಾಡ್ದ, ಅವಳು ಮುಖ ನೋಡ್ದ, ಮುಖನೇ ತಾನೇ ನೋಡಿದ್ದು ಇಷ್ಟು ತನಕ ಅಂತಾಳೆ ರೇವಕಿ. ಅದಲ್ಲಮ್ಮ, ಅವಳಿಗೆ ಇಂಥ ದೊಡ್ಡ ಫಂಕ್ಷನ್ ಸೆಲೆಬ್ರೇಟ್ ಮಾಡ್ಕೊತಿದ್ದೀವಲ್ಲ ಅನ್ನೋ ಖುಷಿಗಿಂತ ಏನೋ ಒಂದು ಟೆನ್ಷನ್ ಇದೆ, ಏನೋ ಭಯ ಇದೆ ಅಂತ ಅನ್ನಿಸ್ಲಿಲ್ವಾ? ಹೌದು ವೈಶು ನೀನು ಹೇಳ್ತಿರೋದು ನಿಜ ಅಂತ ಅನ್ನಿಸ್ತಿದೆ ನನಗೂ ಅಂತಾಳೆ ರೇವಕಿ. ಇದೆಲ್ಲ ನೋಡ್ತಿದ್ರೆ ಏನೋ ಮಿಸ್ಟೇಕ್ ಹೊಡೆದಿದೆ ಅಂತ ಅನ್ನಿಸ್ತಿಲ್ವಮ್ಮ? ಈ ಒಟ್ಟಿನಲ್ಲಿ ಇವಳು ದೇಹ ಮಾತ್ರ ಇಲ್ಲಿ ರಪ ಅಂತ ಓಡಾಡ್ತಿದ್ದೆ, ಮನಸ್ಸು ಎಲ್ಲೋ ಇದೆ. ಹೌದು ನೀನು ಹೇಳ್ತಿರೋದು ಕರೆಕ್ಟ್ ಕಣ ಐಶು, ಏನೋ ನಡೀತಾ ಇದೆ, ಏನು ಅಂತ ಕಂಡಿಡಿತೀನಿ ಅಂತ ರೇವಕಿ ಅಂತಾಳೆ. ಇಲ್ಲಿ ಉಮನ್ ಫ್ಯಾಮಿಲಿ ಮತ್ತು ಇಲ್ಲಿ ಶಕುಂತಲಾ, ಸೌಂದರ್ಯ, ವೈಶು ಎಲ್ಲ ನಡ್ಕೊಂಡು ಬರ್ತಾ ಇರ್ತಾರೆ. ಶಕುಂತಲಾ ಉಮ್ಮನ್ನ ನೋಡಿ ಸ್ಮೈಲ್ ಮಾಡಿ, ಚೆನ್ನಾಗಿದ್ದೀರಾ ಉಮಾ ಅವರೇ ಅಂತಾಳೆ. ನಾವು ಚೆನ್ನಾಗಿದ್ದೀವಿ, ಅಲ್ಲ ರೀ ಮಾನ ಮರ್ಯಾದೆ ಇಲ್ದಿರಾ ಈ ಫಂಕ್ಷನಿಗೆ ಬಂದಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ ಅಂತ ಅಂದ್ಬಿಡ್ತಾಳೆ. ಶಕುಂತಲಾಗೆ ಹಂಗೆ ಶಾಕ್ ಆಗುತ್ತೆ. ನಿಮ್ಮ ಮಗ ನನ್ನ ಮಗಳು ಲೈಫ್ನೇ ಹಾಳು ಮಾಡ್ದ, ಪೊಲೀಸ್ ಅಂತ ಕೊಡೋಕ್ಕೂ ಮದುವೆ ಮಾಡೋಣ ಅಂತ ಹೋಗಿ ಅವನೇ ದೊಡ್ಡ ಫ್ರಾಡ್ ಅಂತ ಗೊತ್ತಾಗಿ ನನ್ನ ಮಗಳ ಲೈಫ್ನೇ ಹಾಳು ಮಾಡಿಬಿಟ್ಟ. ಇನ್ನು ಯಾವ ಮಗ ಇಟ್ಕೊಂಡು ಇಲ್ಲಿಗೆ ಬಂದ್ರಿ? ನನ್ನಂತವಳಾಗಿದ್ದರೆ ಇಲ್ಲಿಗೆ ಬರೋದಿರಲಿ, ತಲೆ ಎತ್ತಿ ಊರಲ್ಲಿ ಓಡಾಡ್ತಿರ್ಲಿಲ್ಲ, ನಾಚಿಕೆ ಆಗಲ್ವ ನಿಮಗೆ ಅಂತ ಉಮ್ಮ ಬೈದ್ಬಿಡ್ತಾಳೆ ಶಕುಂತಲನ್ಗೆ. ಅವಳು ಸ್ವಲ್ಪ ಬೇಜಾರಾಗಿ, ಇಲ್ಲ ನಾವು ಬರಬಾರ್ದು ಅಂತ ತಿಳ್ಕೊಂಡಿದ್ವಿ, ಈ ಊರಲ್ಲಿ ನಮ್ಮದು ಕೊನೆ ದಿನ ಇವತ್ತು, ಅದಕ್ಕೆ ನಮ್ಮ ವೇದನ್ನ ನೋಡಿಬಿಟ್ಟು ಅವಳಿಗೆ ಕ್ಷಮೆ ಕೇಳಿ ಅವಳಿಗೆ ಒಂದು ಕೊನೆಯದಾಗಿ ಅವಳ ಹತ್ರ ಒಂದೆರಡು ಮಾತಾಡಿ ಹೋಗೋಣ ಅಂತೇಳಿ ಬಂದ್ವಿ ಅಂತಾಳೆ ಶಕುಂತಲಾ. ಒಳ್ಳೇದಾಯ್ತು, ಊರು ಬಿಡ್ತಿದ್ದೀರಾ, ಇನ್ನೂ ಇಷ್ಟು ದಿನ ಇದ್ದೀರಲ್ಲ ನೀವು, ಮಾನ ಮರ್ಯಾದೆ ಇಲ್ದಿರಾ ಬಿಡೆ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ, ನಿನಗೇನಾದರೂ ರೇವಕಿ ಗಾಳಿ ಬೀಸ್ತಾ ಹೆಂಗೆ ಅಂತಾನೆ ಉಮ್ಮನ ಗಂಡ. ನನ್ನನ್ನು ಯಾಕ್ರಿ ರೇವಕಿಗೆ ಹೋಲಿಸ್ತೀರಾ, ಇವಳು ಮಾಡಿರೋ ತಪ್ಪು ಹಂಗಿದೆ, ನನ್ನ ಮಗಳು ಲೈಫೇ ಹಾಳಾಯಿತು. ಅದಕ್ಕೆ ಸೌಂದರ್ಯ ಇದ್ದವಳು, ಅಮ್ಮ ವಿಶ್ವನ ಜೊತೆ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕಲ್ಲ, ವಿಕ್ರಮ್ ಜೊತೆ ಅವಳದು ಮದುವೆ ಆಗಿದ್ದು, ವೇದಂದು ಅವ್ರದ್ದು ಮೊದಲೇ ಮದುವೆ ಆಗಿತ್ತು ಕಣಮ್ಮ ಅಂತ ಸೌಂದರ್ಯ ಹೇಳ್ತಾಳೆ. ಎಲ್ಲ ಮುಗಿಸ್ಕೊಂಡು ಫಸ್ಟ್ ಇಲ್ಲಿಂದ ಹೋಗೋಕ್ಕೆ ಹೇಳು ಸೌಂದರ್ಯ, ನನಗೆ ಉಪದೇಶ ಮಾಡೋಕ್ಕೆ ಬರಬೇಡ ನೀನು. ಆಮೇಲೆ ಮತ್ತೆ ಇನ್ನೊಂದ್ಸಲ ಈ ಊರ ಕಡೆ ತಲೆ ಹಾಕೋದು, ನನ್ನ ಮಗಳನ್ನ ಭೇಟಿ ಆಗೋದು ಮಾಡೋದು ಬೇಡ ಅಂತ ಹೇಳು ಅಂತೇಳಿ ಉಮಾ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ನಮ್ಮ ಹುಡುಗರು ಬಾಲ ಮತ್ತು ಮುನ್ನ ಸ್ಟೇಜ್ ಮೇಲೆ ಬಂದು ನಮ್ಮ ಅಣ್ಣ ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇಷ್ಟರಲ್ಲೇ ಇಬ್ಬರು ಎಂಟ್ರಿ ಕೊಡ್ತಾರೆ. ಎಲ್ಲರೂ ಎಂಜಾಯ್ ಮಾಡಿ ಫಂಕ್ಷನ್ನ. ಈ ಪ್ರೀತಿ ಅನ್ನೋದು ಕದ್ದು ತಿನ್ನೋ ಹಣ್ಣಿನ ಥರ, ಪ್ರೀತಿ ಅನ್ನೋದು ನಮ್ಮ ಅದಕ್ಕೆ ಮಾಡೋ ಸಾಂಬಾರು ಥರ ಖಾರ ಆಗಿದ್ರು ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಮ್ಮ ಅಣ್ಣ ಅದಕ್ಕೆ ಇಬ್ಬರು ಸೀಕ್ರೆಟಾಗಿ ಮದುವೆ ಆದರು ಅಂತ ಪ್ರೀತಿ ಬಗ್ಗೆ ಏನೇನೋ ಸ್ವಲ್ಪ ತಲಾಟೆ ಪಾಠಗಳನ್ನ ಮಾಡ್ತಾ ಸ್ಟೇಜಲ್ಲಿ ಕೂತಿರೋನೆಲ್ಲ ನಗಿಸ್ತಾ ಇರ್ತಾರೆ. ಈ ಕಡೆ ಶಕುಂತಲಾ ಉಮ್ಮನ ಹತ್ರ ಚೆನ್ನಾಗಿ ಬೈಸ್ಕೊಂಡು ಬೇಜಾರಾಗಿ ವೈಶುನ ಹೋಗೋಣ ಬಾ ಅಂತ ಕೂತಿರ್ತಾಳೆ. ವೈಶು, ಯಾಕಮ್ಮ ಒಂದು ಫಂಕ್ಷನ್ನು ನನಗೆ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ ನೀನು, ನನಗೆ ಅವೆಲ್ಲ ಹೇಳ್ಬೇಡ, ನಾನಂತೂ ಫಂಕ್ಷನ್ ಮುಗಿಯೋವರೆಗೂ ನಿನ್ನ ಜೊತೆ ನಾನು ಬರಲ್ಲ, ನೀನು ನನ್ನ ಜೊತೆ ಬರ್ತಿದ್ದೀಯ ಅಷ್ಟೇ ಅಂತ ಅವಳನ್ನ ಕೈ ಹಿಡ್ಕೊಂಡು ಸ್ಟೇಜ್ ಹತ್ರ ಎಳ್ಕೊಂಡು ಹೋಗ್ತಾಳೆ. ಈ ಕಡೆ ಗುಲಾಬಿ ಒದ್ದಾಡ್ತಾ ಇರ್ತಾಳೆ, ಯಾಕಂದರೆ ವೀರ ಅವಳನ್ನ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ, 10 ನಿಮಿಷದಲ್ಲಿ ಬರ್ತೀನಿ ಅಂತ. ಅವಳಿಗಂತೂ ಈ ಇಲಿ ಥರ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರ್ತಾಳೆ. 10 ನಿಮಿಷದಲ್ಲಿ ಬರ್ತೀನಿ ಅಂತ ನಾನು ಲಾಕ್ ಮಾಡ್ಕೊಂಡು ಹೋದವನು ಇನ್ನೂ ಬರಲಿಲ್ವಲ್ಲ ಈ ಆಸಾಮಿ ಅಂತ ಕಿಟಕಿಯಿಂದ ನೋಡ್ತಾ ಇರ್ತಾಳೆ.
ಫೋನ್ ಮಾಡ್ತಾಳೆ. ನಮ್ಮ ಬಾಸ್ ವೀರ ಫೋನು ರಿಸೀವ್ ಮಾಡಲ್ಲ. ನಾನೇನಾದರೂ ಇನ್ನೂ ಲೇಟ್ ಮಾಡಿದೆ ಅಂದರೆ ಇಲ್ಲಿ ಕ್ಲೀನಿಂಗ್ ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತಾರೆ ಅಷ್ಟೇ ನಾನು ಏನಾದರೂ ಮಾಡಿ ಎಸ್ಕೇಪ್ ಆಗಲೇಬೇಕು ರೂಮಿಂದ. ಆ ಸ್ಟೇಜ್ ಮೇಲೆ ಹತ್ತಿ ನಾನು ವೀರ ಲವ್ವರ್ಸ್ ಅಂತ ಹೇಳಲೇಬೇಕು ಎಲ್ಲರ ಎದುರಿಗೂ. ಇಲ್ಲ ಅಂತಂದರೆ ನನ್ನ ಕತೆ ಅಷ್ಟೇ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸಿಕ್ತು, ಒಂದು ಐಡಿಯಾ ಮಾಡ್ತೀನಿ ಅಂತೇಳಿ ದಬ 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 ಡೋರ್ನ ಬಡಿದು ಬಿಡ್ತಾಳೆ. ಅದು ಅವಳ ಲಕ್ಕಿಗೆ ಆ ಡೋರ್ ಓಪನ್ ಆಗಿಬಿಡುತ್ತೆ. ಹೊರಗೆ ಬಂದು ಮಾಡ್ತೀನಿ ಇರು ವೀರ, ನನ್ನನ್ನೇ ಈ ರೂಮೊಳಗೆ ಕೂಡಿ ಇನ್ನೊಂದು 5 ನಿಮಿಷ 10 ನಿಮಿಷಕ್ಕೆ ಬರ್ತೀನಿ ಅಂತ ಲಾಕ್ ಮಾಡಿ ಹೋಗ್ತೀಯಾ. ಈ ಗುಲಾಬಿ ಏನು ಅನ್ನೋದನ್ನ ತೋರಿಸ್ತೀನಿ. ಆ ಸ್ಟೇಜ್ ಹತ್ತಿ ಇವತ್ತು ಅನೌನ್ಸ್ ಮಾಡಲಿಲ್ಲ ನಾನು ಅಂದರೆ ನನ್ನ ಹೆಸರು ಗುಲಾಬಿನೇ ಅಲ್ಲ, ನೋಡ್ಕೊಂಡಿರು ಅಂತ ಅವಳಿಗೆ ಚಾಲೆಂಜ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಶಕುಂತಲಾ ಎಲ್ಲ ಬಿಟ್ಟು ಪಾಪ ಅಲ್ಲೊಂದು ಸ್ಟೇಜ್ ಹತ್ರ ಜ್ಯೂಸ್ ಕುಡಿತಾ ಕೂತಿರ್ತಾಳೆ. ಇವಳೆಲ್ಲೋದ್ಲು ವೈಶು ಅಂದ್ಕೊಂಡು ಅಲ್ಲಿಗೆ ಉಮಾ ಬರ್ತಾಳೆ. ಉಮಾ ಬಂದು ಇನ್ನಷ್ಟು ಪಾಪ ಅವಳನ್ನ ಅವಮಾನ ಮಾಡ್ತಾಳೆ. ಓ, ನೀವು ಜ್ಯೂಸ್ ಕುಡಿತಿದ್ದೀರಾ? ನಿಮ್ಮಂಥವ್ರಿಗೆಲ್ಲ ಈ ಥರ ಫಂಕ್ಷನಲ್ಲಿ ಅದು ಹೆಂಗೆ ಜ್ಯೂಸು ಇಷ್ಟೆಲ್ಲ ಆದ್ರೂ ಗಂಟ್ಲೊಳಗೆ ಇಳಿಯುತ್ತೋ? ಯಾಕೆ ಉಮಾ ಅವರೇ ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂತ ಎದ್ದು ನಿಂತ್ಕೊಂತಾಳೆ ಶಕುಂತಲಾ. ಇನ್ನೇನ್ರಿ ಮತ್ತೆ ಮಾತಿಗೂ ನನ್ನ ಅಳಿಯನ್ನ ರೌಡಿ 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 ಅಂತಿದ್ರಿ. ಈಗ ನಿನ್ನ ಮಗ ಏನು ಮಾಡಿದ್ನೋ ಪಾಪ ಪೊಲೀಸ್ ಆಗ್ತಾನೆ ಅಂತ ಓದಿಸಿದ್ರಿ. ಅವನೇನಾದ ದೊಡ್ಡ ಪೋಲಿ ಆದ. ಊರು ಬಿಡ್ತೀನಿ ಅಂದರೆ ಯಾವ ಊರಿಗೆ ಹೋಗ್ತೀರಾ? ಬೆಂಗಳೂರು ಅಂತಂದು. ಸರಿ ಆಯಿತು ಹೋಗಿ, ಆದರೆ ದಯವಿಟ್ಟು ಒಂದು ನಿಮ್ಮದು ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಪದೇ ಪದೇ ಫೋನ್ ಮಾಡಿ ಅವಳು ತಲೆ ತಿನ್ನಬೇಡಿ. ನನ್ನ ಮಗ ನನ್ನ ಅಳಿಯ ಊರಿಗೇ ರೌಡಿ ಆದ್ರೂ ನನ್ನ ಮಗಳ ಮಟ್ಟಿಗೆ ಅವನು ಚಿಂತಂತವನು, ನಿನ್ನ ಮಗನ ಥರ ಅಲ್ಲ ಅಂತ ಪಾಪ ಚೆನ್ನಾಗಿ ಅವಮಾನ ಮಾಡ್ತಾಳೆ. ಅಲ್ಲಿ ಉಮ್ಮನ ಗಂಡ ಬಂದು, ಬಾ, ಯಾಕೆ ಸುಮ್ಮನೆ ಅವ್ರಿಗೆ ಅವ್ರಿಗೆ ಮನ್ಸಿಗೆ ನೋವು ಮಾಡ್ತಿದ್ದೆ? ಯಾಕ್ರಿ ಇದ್ದಂಗೆ ಹೇಳಿದ್ರೆ ಏನ್ರಿ ಅವಮಾನ, ಏನ್ರಿ ಮನ್ಸಿಗೆ ನೋವು ಮಾಡ್ತಿದ್ದೀನಿ ಅಂತಾಳೆ. ಬಾ ಉಮ್ಮ, ದಯವಿಟ್ಟು ಬಾ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಶಕುಂತಲಂಗಂತೂ ಸಖತ್ತು ಬೇಜಾರು ಮಾಡ್ಕೊಂಬಿಡ್ತಾಳೆ ಅವಳಂತೂ. ಉಮಾ ಇನ್ನು ಹೋಗಿದ ತಕ್ಷಣವೇ ಅದೇ ಪ್ಲೇಸಿಗೆ ದಾಮೋದರನು ಬರ್ತಾನೆ. ಇನ್ನೇನು ದಾಮೋದರಲ್ಲಿ ಯಾರ ಹತ್ರನೂ ಮಾತಾಡ್ತಾ ಇರ್ತಾನೆ. ಈ ಕಡೆ ರೈಟ್ ಸೈಡಿಗೆ ತಿರುಗಿದ್ರೆ ಪಕ್ಕದಲ್ಲೇ ಶಕುಂತಲಾ ಇರ್ತಾಳೆ. ಇನ್ನೇನು ನೋಡಬೇಕು ಅನ್ನೋಷ್ಟರಲ್ಲಿಗೆ ಸೌಂದರ್ಯ ಬರ್ತಾಳೆ ಫೋನಲ್ಲಿ ಮಾತಾಡ್ತಾ. ಅವಳಿಗಂತೂ ಶಾಕು. ಈ ಕಡೆ ದಾಮೋದರ ತಿರುಗಿದ್ರೆ ಪಕ್ಕದಲ್ಲಿ ಶಕುಂತಲಾ ಇದ್ದಾಳೆ. ಫಂಕ್ಷನ್ ಸ್ಟಾರ್ಟ್ ಆಗೋತ್ತಿಗೆ ಏನೇನು ಕತೆ ಆಗುತ್ತಪ್ಪ ಇದು. ವೇದ ನೋಡಿದ್ರೆ ನನಗೆ ಹೇಳಿದಾಳೆ ಜವಾಬ್ದಾರಿನ ಅಂತ ಹೇಳ್ಬಿಟ್ಟು ಪಟ್ ಅಂತ ಅಲ್ಲಿ ಹೋಗಿ ಶಕುಂತಲನ ಎದುರು ನಿಂತು, ಅಮ್ಮ ನೀವು ಇಲ್ಲಿದ್ದೀರಾ? ವೈಶು ನಿಮ್ಮನ್ನು ಹುಡುಕ್ತಾ ಇದ್ದಾಳೆ, ನಿಮಗೇನಾದರೂ ಬೇಕಾ? ಬನ್ನಿ ರೂಮ್ಗೆ ಹೋಗೋಣ. ರೂಮ್ಗಾ? ಈಗ ಯಾಕಮ್ಮ? ಅಯ್ಯೋ ಬನ್ನಿ ಅಮ್ಮ ನೀವು ಅಂತ ಫಸ್ಟು ಅಲ್ಲಿಂದ ಬೇಗ ದಾಮೋದರ ನೋಡೋದ್ರೊಳಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಇಲ್ಲಿ ದಾಮೋದರ ವೀರಂಗೆ ಎಲ್ಲ ಹೇಳ್ತಿರ್ತಾನೆ, ಏನೂ ಪ್ರಾಬ್ಲಮ್ ಬರೋಂಗಿಲ್ಲ, ಯಾಕಂದರೆ ಇದೆಲ್ಲ ಅರೇಂಜ್ ಮಾಡಿರೋದು ಶೆಟ್ರು ವೀರ, ಹಂಗೆ ಹಿಂಗೆ ಅಂತ. ಸರಿ ಪಾಪ, ನಾನೆಲ್ಲ ನೋಡ್ಕೊತೀನಿ ಪಾಪ ಅಂತ ಹೇಳ್ತಿರ್ತಾನೆ. ಎಂಟ್ರಿ ಕೊಡ್ತಾಳೆ ನೋಡಿ ಅಲ್ಲಿಗೆ ಈ ಗುಲಾಬಿನ ಮಾತಾಡ್ತಾ ವೀರ ನೋಡಿ ಶಾಕು. ಆಮೇಲೆ ಯಾವುದೋ ಫೋನ್ ಬರುತ್ತೆ ದಾಮೋದರಂಗೆ. ಪಟ್ಟ ಅಂತ ಬಂದು ಗುಲಾಬಿನ ಒಂದು ಕಡೆಗೆ ಎಳ್ಕೊಂಡು ಹೋಗ್ತಾಳೆ. ಹೆಂಗೆ ಬಂದೆ ನೀನು? ರೂಮಲ್ಲಿ ಕೂಡ ಬಂದಿದ್ದೆ ತಾನೆ, 10 ನಿಮಿಷ ಬಿಟ್ಟು ಬರ್ತೀನಿ. ನಿನ್ನ ನಂಬ್ಕೊಂಡಿದ್ರೆ ನಾನು ಅಲ್ಲೇ ಕ್ಲೀನ್ ಮಾಡ್ಕೊಂಡಿರ್ಬೇಕಿತ್ತಪ್ಪ, ಯಾಕೆ ಬರಬಾರ್ದು? ಆ ಮಹಾರಾಣಿ ಥರ ಆ ವೇದ ನೋಡಿದ್ರೆ ಇಲ್ಲೆಲ್ಲ ಅಡ್ಡಾಡಬೇಕು. ನಾನು ಈ ಮನೆ ಸೊಸೆಗಳು, ನಾನು ಮಾತ್ರ ನಿನ್ನು ರೂಮಲ್ಲಿ ಕೂಡಾಕ್ದಂಗೆ ನಾನು ಅಲ್ಲಿರಬೇಕಾ? ನೋಡು ವೀರ, ನಾನು ಈಗ ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಹೋಗ್ತೀನಿ. ನೀನು ಜೊತೆಲಿರೋ ಪೆನ್ ಡ್ರೈವ್ನ ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿ ಡಿಸ್ಪ್ಲೇ ಮಾಡಿಸ್ತೀನಿ. ಇವತ್ತು ಬರೀ ಆ ವೇದ ಮತ್ತು ವಿಕ್ರಮ್ ಅಷ್ಟೇ ಅಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್, ನೀನು ಕೂಡ ಇರ್ತೀವಿ. ಅವ್ರ ಮುಂದೆ ಎಲ್ಲ ಹೇಳ್ತೀನಿ ನಾನು ವೀರನ್ ಹೆಂಡ್ತಿ ಅಂತ. ಏಯ್, ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ನಾನು ಯಾವಾಗ ನಿನಗೆ ತಾಳಿ ಕಟ್ಟಿದ್ದೀನಿ ನಾನು ನಿನಗೆ ತಾಳಿನ ಅಂತ ರೈಸ್ ಆಗಿಬಿಡ್ತಾನೆ ವೀರ. ಏನಾಯಿತು? ತಾಳಿ ಕಟ್ಟಿಲ್ಲ ಅಂದರೆ ಏನಾಯಿತು? ಅದು ಮದುವೆ ಆಗಿದ್ದೀವಿ ಅಂತ ಹೇಳೋಣ, ಆವಾಗ ಅವ್ರೇನು ಮಾಡಲ್ಲ, ಆವಾಗ ಮದುವೆ ಆದ್ರಾಯ್ತು ಆಮೇಲೆ ಅಂತ ಗುಲಾಬಿ ಹೇಳ್ತಾಳೆ. ಅದಕ್ಕೆ ಏನಂದ್ರೂ ಒಪ್ಪಲ್ಲ ನಮ್ಮ ವೀರ. ಅದಕ್ಕೆ ಗುಲಾಬಿ ಚಾಲೆಂಜ್ ಮಾಡ್ತಾಳೆ, ನಾನು ಇವಾಗ ಹೋಗ್ತೀನಿ ನೋಡು, ನಾನು ಅಲ್ಲಿ ಪೆನ್ ಡ್ರೈವ್ ಕೊಟ್ಬಿಟ್ಟು ನಾನು ನಮ್ಮಿಬ್ರದ್ದು ಲವ್ ವಿಷಯ ಸ್ಟೇಜ್ ಮೇಲೆ ಹೇಳ್ತೀನಿ ಅಂತ ಹೋಗೋಕೆ ನಮ್ಮ ವೀರ ಕೊನೆಗೆ ಅವಳು ಕುತ್ತಿಗೆಗೆ ಕೈ ಹಾಕ್ಬಿಡ್ತಾನೆ. ಹಂಗೇನಾದರೂ ಮಾಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಕುತ್ತಿಗೆ ಕೈ ಹಾಕ್ಬಿಡ್ತಾನೆ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಎಲ್ರಿಗೂ.